ನಿಮ್ಮೆಲ್ರಿಗೂ ಒಂದು ಆಶ್ಚರ್ಯಕರ ವಿಶೇಷ ಸುದ್ದಿ. ಇವತ್ತಿನ ನಮ್ಮ ಚಾನಲ್ನಲ್ಲಿ ವೇದ ಸಿಟಿಲಿ ಎಲ್ಲ ಕಡೆ ಮಂಜು ಕಟ್ಕೊಂಡಿದೆ. ಮಕ್ಕಳೆಲ್ಲ ಸ್ಕೇಟಿಂಗ್ ಆಡ್ತಿದ್ದಾರೆ. ನಮ್ಮ ವೇದ ಸಿಟಿ ಕಾಶ್ಮೀರಾಗಿ ಬದಲಾಗಿದೆ. ಇದೇನಾದ್ರೂ ಗ್ಲೋಬಲ್ ವಾರ್ಮಿಂಗ್ ಅಥವಾ ಚಮತ್ಕಾರನಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಗೊಂಡ್ಬರ್ತೀವಿ, ಆದ್ರೆ ಒಂದು ಸಣ್ಣ ಬ್ರೇಕ್ ನಂತರ. ನೋಡ್ತಾ ಇರಿ ವೇದ ಸಿಟಿ ಚಾನಲ್. ತಾತ, ನಾನು ನನ್ನ ಫ್ರೆಂಡ್ಸ್ ಜೊತೆ ಐಸ್ ಸ್ಕೇಟಿಂಗ್ ಮಾಡಕ್ ಹೋಗ್ತಿದ್ದೀನಿ ಸ್ನೋ ಅಲ್ಲಿ. ಅಯ್ಯೋ, ನೀನೊಬ್ನೇ ಯಾಕೆ? ನಾವೆಲ್ಲರೂ ಸೇರಿ ಹೋಗೋಣ. ಭೀಮ್ ಸಿಂಗ್ ರೆಡಿ ಮಾಡು. ನಮಸ್ತೆ ಮಕ್ಕಳ, ನೀವೆಲ್ಲರೂ ಸ್ಕೇಟಿಂಗ್ ಮಾಡಿ. ನಾನು ನಿಮ್ ತಾತ ಇಲ್ಲೇ ಬೆಂಚ್ ಮೇಲೆ ಕೂರ್ತೀವಿ. ಎಷ್ಟು ಖುಷಿ ಆಗ್ತಿದೆ. ನಮ್ ಕೆನೆ ಬರಲ್ಲ. ವೇದಾ ಸಿಟಿಲಿ ಮಂಜುಗಡ್ಡೆ ಆಗಿದೆ ಅಂತ. ರೇವಾ, ಮತ್ತೆ ನನಗನ್ನಿಸ್ತಿದೆ ನಾವು ಅಂಟಾರ್ಟಿಕಾದಲ್ಲಿದ್ದೀವಿ ಅಂತ. ನೋಡಿ, ನಾನು ಎಷ್ಟು ಚೆನ್ನಾಗಿ ಸ್ಕೇಟಿಂಗ್ ಮಾಡ್ತೀನಿ. ಓ ನಮಸ್ತೆ ತಾತಾಜಿ. ಯಾರಾದ್ರೂ ಹಿಡ್ಕೊಳ್ಳಿ. ಹೀಗೆ ಒಂದ್ಸಾರಿ ನಮ್ಮೂರಲ್ಲಿ ನಮ್ ಕೆರೆ ಫುಲ್ ಮಂಜುಗಡ್ಡೆ ಆಗೋಗಿತ್ತು. ನಾನ್ ಮೂರ್ ದಿನ ಫುಲ್ ಕಂಟಿನ್ಯೂಸ್ ಆಗಿ ಸ್ಕೇಟಿಂಗ್ ಮಾಡ್ತಿದ್ದೆ. 4ನೇ ದಿನ ಕಣ್ಬಿಟ್ಟಾಗ ಅವಾಗ ಗೊತ್ತಾಯ್ತು ನಾನು ಕನಸು ಕಾಣ್ತಿದ್ದೆ. ಎಷ್ಟು ಚೆನ್ನಾಗಿದೆ ವಾತಾವರಣ. ನನಗೆ ಹಾಡ್ಬೇಕು ಅನಿಸ್ತಾ ಇದೆ. ಯಾಕೆ ಎಲ್ರು ಖುಷಿನೂ ಹಾಳು ಮಾಡೋದಕ್ಕೆ ಇಷ್ಟ ಪಡ್ತೀರಾ? ಸುಮ್ನೆ ಕೂರ್ಬೇಕು. ಆವಿಷ್ಕಾರಗಳ ಬಗ್ಗೆ ಎರಡನೇ ಮಾತಿಲ್ಲ. ಮಿಸ್ಟರ್ ಆವಿಷ್ಕಾರ್, ನಾವು ರೆಡಿಯಾಗಿದ್ದೀವಿ. ಈಗ ಬರೀ ಲೇಕ್ನ ಮಾತ್ರ ಮಂಜುಗಡ್ಡೆಯಾಗಿ ಪರಿವರ್ತಿಸಿದೀವಿ. ಈಗ ಪೂರ್ತಿ ಸಿಟಿಯನ್ನೇ ಅದೇ ರೀತಿ ಮಾಡ್ತೀವಿ. ಹೋಗಿ ವೇದಾ ಸಿಟಿಯಲ್ಲಿ ಈ ವ್ಯಾನ್ ತಗೊಂಡು ಸುತ್ತಿ, ಮತ್ತೆ ನೀರನ್ನ ಮಂಜುಗಡ್ಡೆ ಮಾಡೋ ಔಷಧಿನ ಈ ಚಿಮ್ನಿಯಿಂದ ಎಲ್ಲಾ ಕಡೆ ಹರಡಿಸ್ಬಿಡಿ. ಎಲ್ಲೆಲ್ಲಿ ಹೊಗೆ ಹರಡುತ್ತೋ ಅಲ್ಲೆಲ್ಲ ನೀರು ಮಂಜುಗಡ್ಡೆ ಆಗ್ಬಿಡುತ್ತೆ. ಜನ ನೀರಿಲ್ದೆ ಯಾವಾಗ ಒಂದೊಂದು ಹನಿಗೂ ಪರದಾಡ್ತಾರೋ ಆಗ ನಾವು ನಮ್ಮ ನೀರಿನ ಮಿಷನ್ನ ಬಳಸ್ಕೊಂಡು ಇಷ್ಟ ಬಂದಾಗೆ ರೇಟ್ ಕೇಳಿ ಚೆನ್ನಾಗಿ ಹಣ ಸಂಪಾದನೆ ಮಾಡೋಣ. ಎಸ್ ಆವಿಷ್ಕಾರಗಳ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಯ್ಯೋ ಅಯ್ಯೋ ಕಾಪಾಡಿ ಯಾರಾದ್ರು. ಕಾಪಾಡಿ.
ನೀನು ನಮ್ಮೆಲ್ರನ್ನೂ ಉಳಿಸ್ಬಿಟ್ಟೆ. ಥ್ಯಾಂಕ್ ಯು ಶಿವ. ಇಟ್ಸ್ ಓಕೆ ಅಂಕಲ್. ಭೀಮ್ಸಿಂಗ್, ಬೇಗ ಬಿಸಿ ಚಾ ಮಾಡು. ಈಗ್ಲೇ ಮಾಡ್ಕೊಂಡ್ ತಗೊಂಡ್ಬರ್ತೀನಿ ತಾತ ಅವ್ರೆ. ಇದೇನಿದು ತಾತ, ನಾನ್ ಟೀ ಹೇಗ್ ಮಾಡ್ಲಿ? ಮನೆಯಲ್ಲಿ ಕುಡಿಯೋದು ಕೂಡ ನೀರಿಲ್ಲ, ಇಲ್ಲಿ ನೀರೆಲ್ಲ ಮಂಜಾಗಿದೆ ನೋಡಿ. ಏನು ಚಿಂತೆ ಇಲ್ಲ, ವಾತಾವರಣ ತಣ್ಣಗಿದೆ, ಅದಕ್ಕೆ ನೀರು ಗಟ್ಟಿಯಾಗಿದೆ. ನಾನು ಹಾಡು ಹಾಡಿ ನೀರನ್ನ ಕರಗಿಸ್ತೀನಿ. ನೀವು ಹಾಡೋದನ್ನ ನಿಲ್ಸಿ. ನಾನು ಪಕ್ಕದ ಮನೆಯವ್ರನ್ನ ಕೇಳ್ ಬರ್ತೀನಿ. ಅಯ್ಯ ಅಯ್ಯ, ಇವ್ರಿಗೆ ಏನಾಯ್ತು? ಇವ್ರು ಖಾರ ತಿಂದ್ಬಿಟ್ಟಿದ್ದಾರೆ. ಮನೇಲಿ ಒಂದ್ ಹನಿ ನೀರ್ ಕೂಡ ಇಲ್ಲ, ಎಲ್ಲ ಮಂಜಾಗಿದೆ. ಹೌದು ರೀ, ನಮ್ಮನೇಲಿ ಕೂಡ ಒಂದ್ ಹನಿ ನೀರಿಲ್ಲ. ಇಲ್ ಕೇಳಿ, ವೇದಾಸ್ ಚೌಕ್ ಹತ್ರ ಒಂದು ಪಂಪ್ ಇದೆಯಲ್ಲ, ಅಲ್ಲಿ ನೀರ್ ಬರ್ತಿದೆ. ಬೇಗ ಹೋಗೋಣ ಬನ್ನಿ. ನಡೀರಿ ನಡೀರಿ, ಭೀಮ್ ಸಿಂಗ್, ನೀರ್ ತುಂಬಿಸ್ಕೊಂಡ್ ಬರೋಣ, ನಡಿ. ಇನ್ನು ಎಷ್ಟೊತ್ತವರೆಗೂ ಅಯ್ಯೋ ದೇವ್ರೆ, ಇನ್ನು ಎಷ್ಟೊತ್ತು ಶಿವ, ನಿಲ್ಬೇಕಪ್ಪ? ತಾತನ್ ಕರ್ಕೊಂಬಾ. ಅವ್ರೊಂದ್ ಹಾಡ್ ಆಡ್ತಾರೆ, ಅವಾಗ ಎಲ್ಲಾರು ಓಡೋಗ್ತಾರೆ. ಅವಾಗ ನಾವು ಬೇಗ ಬೇಗ ನೀರ್ ತಗೊಂಡ್ ಹೋಗ್ಬೋದು. ನೀನು ನಮ್ ತಾತನ್ನ ರೇಗಿಸ್ಕೊಂಡು ತಮಾಷೆ ಮಾಡ್ತಾ ಇದ್ಯಾ? ಇಲ್ಲ ಇಲ್ಲ, ನಾನ್ ಬರೀ ನೀರ್ ತುಂಬಿಸ್ಕೊಳ್ಳಿ, ಚೆನ್ನಾಗಿ ತುಂಬಿಸ್ಕೊಳ್ಳಿ. ಎಷ್ಟೊತ್ತು ತುಂಬಿಸ್ಕೋತೀರಾ? ಅಯ್ಯೋ, ಈ ನೀರು ಮಂಜಾಯ್ತು, ಎಲ್ಲ ಮಂಜುಗಡ್ಡೆ ಆಗೋಯ್ತು. ಅಯ್ಯೋ ಭಗವಂತ, ನಾವಿನ್ನೇನ್ ಕುಡಿಯೋದು? ಲಡ್ಡು ಸಿಂಗ್, ಏನಾದ್ರೂ ಮಾಡಿ ನೀರಿನ ವ್ಯವಸ್ಥೆ ಮಾಡಿ, ಲಡ್ಡು ಸಿಂಗ್. ಅಯ್ಯೋ ಅಜ್ಜಿ, ನಾನ್ ಬೆಳಿಗ್ಗೆಯಿಂದ ಕಷ್ಟ ಪಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಒಂದ್ ಹನಿ ನೀರ್ ಕೂಡ ಕುಡ್ದಿಲ್ಲ. ನಾನ್ ಏನ್ ಮಾಡ್ಲಿ? ನನ್ಗೂ ನೀರಿನ ಸಮಸ್ಯೆ ಆಗಿದೆ, ಏನ್ ಮಾಡ್ಲಿ ಹೇಳಿ? ನೀರು ಮಂಜ್ಗಡ್ಡೆ ತರ ಯಾಕಾಗ್ತಿದೆ? ಇದಂತೂ ಚಳಿಗಾಲದಲ್ಲಾಗೋದು, ಮತ್ತೆ ಇಲ್ಲಂತೂ ಚಳಿನೇ ಇಲ್ಲ. ಮತ್ತೆ ನೀರ್ ಹೇಗ್ ಮಂಜ್ಗಡ್ಡೆ ಆಯ್ತು? ಇದು ಆ ವ್ಯಾನ್ ಅವನಿಂದ ಅಲ್ಲ ಅಲ್ವಾ? ಆ ವ್ಯಾನ್ ಇಲ್ಲಿ ಬಂದಿದ ತಕ್ಷಣ ನೀರೆಲ್ಲ ಮಂಜ್ಗಡ್ಡೆ ಆಗೋಯ್ತು. ನಾನು ಹೋಗಿ ಚೆಕ್ ಮಾಡ್ತೀನಿ. ಅಂಕಲ್, ನೀವೇನಾದ್ರೂ ಮಾರಾಟ ಮಾಡ್ತಾ ಇದ್ದೀರಾ? ಮಗು ಹೋಗೋ. ನಿನ್ ಕೆಲಸ ನೋಡ್ಕೊ ಹೋಗು. ಬನ್ನಿ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೀರ್ನ ಕರಗಿಸೋ ಮಿಷನ್ ಇಲ್ಲಿದೆ. ಈಗ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಪಾತ್ರೆಯಲ್ಲಿ, ನಲ್ಲಿಯಲ್ಲಿ, ಟ್ಯಾಂಕಲ್ಲಿ ಎಲ್ಲೂ ಕೂಡ ನೀರು ಮಂಚ್ ಕಟ್ಕೊಳ್ಳಲ್ಲ. ಇದು ಅದೇ ಸೇಮ್ ವ್ಯಾನ್, ಮತ್ತೆ ಅದೇ ಜನಗಳು. ಆದ್ರೆ ವ್ಯಾನ್ ಮೇಲೆ ಆ ಒಂದು ವಸ್ತು ಇಲ್ಲ ಅಷ್ಟೇ. ನೋಡ್ತೀನಿ ಇವರು ಏನ್ ಮಾಡ್ತಿದ್ದಾರೆ ಅಂತ. ನೋಡಿಪ್ಪ, ನನಗೊಂದು ಮಿಷನ್ ಬೇಕು. ಎಷ್ಟಾಗತ್ತೆ? 10,000 ಒಂದು ಮೆಷಿನ್ಗೆ 10,000 ರೂಪಾಯಿನ? ಜಾಸ್ತಿ ಆಯ್ತಲ್ಲ. ತಗೋಬೇಕಂದ್ರೆ ತಗೋ, ಇಲ್ಲ ಅಂದ್ರೆ 50,000 ರೂಪಾಯಿಗೆ ಆಗುತ್ತೆ ಇನ್ ಮುಂದೆ, ಸರಿನಾ?
ನನಗ್ ಕೊಡಿ. ನಮ್ಮ ಮನೇಲಂತೂ ಒಂದು ಹನಿ ನೀರಿಲ್ಲ. ಇದನ್ನ ಮನೇಲಿಟ್ಟು ಆನ್ ಮಾಡಿ. ಇದ್ರ ಲಿಕ್ವಿಡ್ ಯಾವಾಗ ಸ್ಪ್ರೆಡ್ ಆಗುತ್ತೋ ಮಂಜುಗಡ್ಡೆ ಎಲ್ಲ ನೀರಾಗಿ ಕನ್ವರ್ಟ್ ಆಗತ್ತೆ. ಓ ಹಾಗಾದ್ರೆ ಇದಾ ವಿಷಯ. ಆದ್ರೆ ಇವರ ಮೆಷಿನ್ ನೀರ್ನ ಕರಗಿಸಬಹುದಂದ್ರೆ ಮತ್ತೆ ಅದನ್ನ ಮಂಜುಗಡ್ಡೆನೂ ಮಾಡ್ಬೋದು. ನನ್ನ ಪ್ರಕಾರ ಇವರು ಮೊದಲು ನೀರನ್ನ ಮಂಜಾಗಿಸ್ತಾರೆ, ಮತ್ತೆ ಅದನ್ನ ಕರಗಿಸೋದಕ್ಕೆ ಇಷ್ಟು ಬೆಲೆ ಬಾಳೋ ಅಂತ ವಸ್ತುನ ಮಾರಾಟ ಮಾಡ್ತಾರೆ. ದಯವಿಟ್ಟು ನನ್ಗೊಂದ್ ಕೊಡಿ. ಕ್ಷಮಿಸಿ, ಮೆಷಿನ್ ಸ್ಟಾಕ್ ಖಾಲಿ ಆಗಿದೆ. ನಾವು ನಾಳೆ ಮತ್ತೆ ಬರ್ತೀವಿ. ಅಯ್ಯೋ, ನಾನ್ ನೋಡ್ತೀನಿ ಇವ್ರು ಎಲ್ಲಿ ಹೋಗ್ತಾರೆ ಅಂತ. ಈ ಮಗು ಅದೇ ಮಗು. ಆಗ್ಲೂ ಕೂಡ ವಿಚಾರಣೆ ಮಾಡ್ತಾ ಇದ್ದ, ಈಗ ನಮ್ಮನ್ನ ಹಿಂಬಾಲಿಸ್ತಾ ಇದ್ದಾನೆ. ಇವನ್ಗೆ ಅನುಮಾನ ಬಂದಿದೆ ಅಂತ ಕಾಣುತ್ತೆ. ವ್ಯಾನ್ನ ಸ್ಪೀಡಾಗಿ ಓಡಿಸೋ. ಸದ್ಯ ಅವನಿಂದ ತಪ್ಪಿಸ್ಕೊಂಡಿದ್ದು ಒಳ್ಳೇದಾಯ್ತು. ಅವನ್ ಹಿಂದೆ ಇದ್ದಾನೆ, ನಮ್ಮನ್ನೇ ಫಾಲೋ ಮಾಡ್ತಿದ್ದಾನೆ, ನಮ್ ಜಾಗ ಕಂಡುಹಿಡಿಯೋಕ್ ಬರ್ತಿದ್ದಾನೆ. ಓ ಇಲ್ಲ, ಇದಕ್ಕೇನಾದ್ರೂ ಉಪಾಯ ಹುಡುಕ್ಲೇಬೇಕು. ನಾನು ಆವಿಷ್ಕಾರ್ ಸರ್ಗೆ ಕಾಲ್ ಮಾಡ್ತೀನಿ. ಓಕೆ, ಡೋಂಟ್ ವರಿ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಂಥದ್ದನ್ನ ನಮ್ಮ ದಾರಿಯಿಂದ ದೂರ ಇಡೋದಕ್ಕೆ ಮುಂಚೆನೇ ವ್ಯವಸ್ಥೆ ಮಾಡಿದ್ದೀನಿ. ಹಲೋ ಟೈಗರ್. ಆವಿಷ್ಕಾರ್ ಸರ್, ಆ ಮಗು ಹುಡುಗರ್ನೆಲ್ಲ ಹೊಡೆದಾಕ್ಬಿಟ್ಟ. ಅವ್ನ್ ದೊಡ್ಡ ತೊಂದರೆ ಆಗ್ಬಿಟ್ಟಿದ ನಮ್ಗೆ. ಡೋಂಟ್ ವರಿ. ಆವಿಷ್ಕಾರಗಳ ಬಗ್ಗೆ ಎರಡನೇ ಮಾತಿಲ್ಲ. ವ್ಯಾನಲ್ಲಿ ಬ್ಲೂ ಕಲರ್ ಬಟನ್ ಒತ್ತು, ಆಮೇಲೆ ಜೋರಾಗಿ ಆಕ್ಸಿಲೇಟರ್ ಒತ್ತು. ಸ್ವಲ್ಪ ಹೊತ್ತಿಗೆ ಮಗು ಅವನ ಜಾಗದಲ್ಲೇ ಮಂಜುಗೆಡ್ಡೆ ಆಗೋಗ್ತಾನೆ. ಸರಿ ಬಾಸ್. ಶಿವ, ಇದೇನಾಯ್ತು ನಿನಗೆ? ಈ ವ್ಯಾನ್ ಅವರು ತುಂಬಾನೇ ಚಾಲಾಕಿ ಇದ್ದಾರೆ. ಇವರೇ ಮೊದಲು ನೀರನ್ನ ಮಂಜಾಗಿಸ್ತಾರೆ, ಮತ್ತೆ ಅದನ್ನ ಕರಗಿಸಲು ಒಂದು ಮಿಷಿನ್ ನ ಮಾರ್ತಾರೆ. ಲಡ್ಡು ಸಿಂಗ್ ನ ಕರ್ಕೊಂಬನ್ನಿ, ಮತ್ತೆ ನಾನು ಅವ್ರನ್ನ ಫಾಲೋ ಮಾಡ್ತೀನಿ.
ಸೈಕಲ್ನಲ್ಲಿ ಮಗು ಬಂದ್ರೆ ತಡಿ, ಒಳಗಡೆ ಬರೋದಕ್ ಬಿಡ್ಬೇಡ ನೀನು. ಸರಿ ಸರ್. ಏ ಹುಡುಗ, ಯಾರ್ ನೀನು? ಸಾರಿ, ಟೈಮ್ ಇಲ್ಲ. ಇಲ್ಲಾಂದ್ರೆ ಹೇಳ್ತಿದ್ದೆ ನಾನು ಯಾರು ಅಂತ. ಗ್ಲೂ ಟೈರ್ ಆನ್ ಮಾಡ್ಬೇಕಾಗುತ್ತೆ. ಅಯ್ಯೋ, ಬೆನ್ನತ್ತಿದ್ ಬೇತಾಳನ್ ತರ ಹಿಂದೆನೆ ಬರ್ತಾ ಇದ್ದಾನೆ. ನೋಡು ಹೇಗ್ ಬರ್ತಾ ಇದ್ದಾನೆ ಸೈಕಲ್ ಅಲ್ಲಿ ಓಡಿಸ್ಕೊಂಡು. ಏನ್ ಮಾಡ್ತಾ ಇದೀಯಾ? ಕೇಬಲ್ ಕಟ್ ಆದ್ರೆ ನಾವೆಲ್ಲ ಕೆಳಗಡೆ ಬೀಳ್ತೀವಿ. ಬಾಸ್ ಅವ್ನು ನಮ್ ಹಿಂದೆ ಬಿಡ್ತಾನೆ ಇಲ್ಲ, ಆಗ್ಲಿಂದ ಬರ್ತಾನೆ ಇದ್ದಾನೆ ಫಾಲೋ ಮಾಡ್ಕೊಂಡು. ನೀರೇ ಇಲ್ಲದೆ ಇರುವಾಗ ಕೈ ಹೆಂಗ್ ತೊಳ್ಕೊಂಡು ಹಿಂದೆ ಬಿದ್ದ? ಬಾಸ್ ಅದು ಗಾದೆ. ಇವರಿಬ್ರು ನನ್ನ ಬೆಸ್ಟ್ ಕಮಾಂಡೋಸ್. ಈಗ್ಲೇ ಅವನ ಮೂಳೆಗಳು ಮುರಿದಾಕ್ತಾರೆ. ಅಯ್ಯೋ, ನಮ್ಮ ಹಿಂದೆ ಯಾಕೆ ಬಿದ್ದಿದ್ಯಾ ಮಗು? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಯಾರಾದ್ರೂ ಅವನ್ನ ತಡೀರಿ, ತಡೀರಿ ಅವನ್ನ. ಅರೇ, ನಾನು ವರ್ಷಗಳಿಂದ ಕಷ್ಟಪಟ್ಟಿರೋದನ್ನೆಲ್ಲ ಯಾಕೆ ಹಾಳು ಮಾಡ್ತಿದ್ಯಾ? ನಾನು ಕಷ್ಟಪಟ್ಟು ನಿರ್ಮಿಸಿರೋ ಮಷಿನ್ಗಳನ್ನ ಹೊರದಾಕ್ಬೇಡ. ಯಾಕೆ ನಾನು ಹಿಂದೆ ಬಿದ್ದಿದ್ಯಾ? ಸಾರಿನಪ್ಪ, ತಪ್ಪಾಯ್ತು. ನನ್ನ ಹಿಂದೆ ಬರಬೇಡ. ಐ ಆಮ್ ಸಾರಿ, ತಪ್ಪಾಯ್ತು. ನನ್ನ ಮೇಲೆ ಹೇಳ್ಕೋ ಪ್ಲೀಸ್. ಯಾವತ್ತೂ ಯೋಚನೆನೂ ಮಾಡಿರ್ಲಿಲ್ಲ ಚಿಕ್ಕ ಮಗುವಿಂದ, ಅಂದ್ರೆ ಶಿವನ್ ಕೈಯಿಂದ ಒದೆ ತಿನ್ಬೇಕಾಗತ್ತೆ ಅಂತ. ನೀನ್ ಇದಂತೂ ತಿಳ್ಕೊಂಡಿದ್ಯಾ, ನೀರ್ನ ನಾನು ಮಂಜುಗಡ್ಡೆ ಮಾಡಿದೆ ಅಂತ, ನನ್ನ ತಂದೆ ಏನಂತ. ಆದ್ರೆ ಒಂದು ವಿಷಯ ನಿನಗೆ ಗೊತ್ತಿಲ್ಲ, ಆವಿಷ್ಕಾರಿಗಳ ಬಗ್ಗೆ ಎರಡನೇ ಮಾತಿಲ್ಲ. ಮಗು, ನಿನ್ನ ಮಗು ತರ ಮಕ್ಕಳ ಜೊತೆ ಆಟ ಆಡ್ಕೋ. ಓ, ಇವನ್ ಹಾರ್ತಾನೆ ಕೂಡ. ಸೈಂಟಿಸ್ಟ್ ಯಾರು, ನಾನಾ ಇಲ್ಲ ಅವನ? ಬನ್ನಿ ಅಂಕಲ್, ಜೈಲ್ಗೆ ಹೋಗೋಣ. ಇಲ್ಲ, ಬಿಟ್ಬಿಡು ನನ್ನ, ಬಿಟ್ಬಿಡು ನನ್ನ. ಜೈಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ನನ್ಗೆ. ಜೈಲ್. ಲಡ್ಡು ಸಿಂಗ್ ಸರ್, ಹಾ, ಇಲ್ಲಿದ್ದಾರೆ ನಿಮ್ಮ ಅಪರಾಧಿ. ಈಗ ಜೈಲಿಗೆ ಕರ್ಕೊಂಡೋಗಿ ಇವ್ರಿಗೆ ಮಂಜುಗಡ್ಡೆ ತೋರಿಸಿ.
ಕರ್ಕೊಂಡೋಗಿ ಈ ಮಗುವಿಂದ ಎಷ್ಟು ದೂರ ಅಂದ್ರೆ ಈ ಶಿವನಿಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಕರ್ಕೊಂಡು ಹೋಗಿ ಇವನ್ ಮುಖ ನೋಡಕ್ ಇಷ್ಟ ಇಲ್ಲ ನನ್ಗೆ. ಈಗ ಜೈಲಲ್ಲಿ ನನ್ ಮುಖ ನೋಡುವಂತೆ ಬಾ.